ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನೊಂದು ಡಿಫ್ರೆಂಟ್ ವಿಡಿಯೋನ ತಂದಿದ್ದೀನಿ. ಈಗ ನವರಾತ್ರಿ ನಡೀತಾ ಇದೆ ಅಲ್ವಾ? ನವರಾತ್ರಿಯಲ್ಲಿ ನಮ್ಮ ಹವ್ಯಕರ ಮನೆಯಲ್ಲಿ ಅಂದರೆ ನಮ್ಮ ಕಡೆ ಎಲ್ಲರ ಮನೆಯಲ್ಲೂ ಮುತ್ತೈದೆ ಇರೋ ಊಟ ಅಂತ ಒಂದು ಪದ್ಧತಿ ಇದೆ. 9 ದಿವಸದಲ್ಲಿ ಅವ್ರಿಗೆ ಯಾವಾಗ ಅನುಕೂಲ ಆಗುತ್ತೆ ಆವತ್ತಿನ ದಿನ ಮುತ್ತೈದೆಯರ ಊಟ ಅಥವಾ ದಂಪತಿ ಊಟ ಅಥವಾ ದುರ್ಗೆ ಊಟ, ಅಂದರೆ ದುರ್ಗೆ ಅಂದರೆ ಹೆಣ್ಮಕ್ಳನ್ನು ಕರೆದು ಊಟ ಹಾಕೋದು ಪದ್ಧತಿ ಇದೆ. ಅದು ಪ್ರತಿಯೊಬ್ಬರ ಮನೆಯಲ್ಲೂ ನಡೆಯುತ್ತೆ ನಮ್ಮ ಕಡೆ. ಅದನ್ನು ನಾನು ಇವತ್ತು ಅದನ್ನು ಫೋನ್ ಮಾಡಿ ಕರೆಯೋದನ್ನು, ನಮ್ಮ ಸಂಬಂಧಿಕರಿಗೆ ದಂಪತಿ ಊಟಕ್ಕೆ ಬರಲಿಕ್ಕೆ ಕರೆಯೋದನ್ನು ನಾನು ಈ ಥರ ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ಫಸ್ಟ್ ಟೈಮ್, ಅದಕ್ಕಿಂತ ಮೊದಲು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೊಸದಾಗಿ ಬಂದಿದ್ದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಮತ್ತು ಇಷ್ಟ ಆದರೆ ಕಾಮೆಂಟ್ ಮಾಡಿ, ಒಳ್ಳೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಅದಕ್ಕಿಂತ ಮೊದಲು ನೋಡಿ, ಇದು ನನಗೆ ಈ ಒಂದು ಸರ, ಇದು ವುಡ್ಡಿಂದು. ಆಮೇಲೆ ಇದು ಕಿವಿದು ಒಂದು ಜುಮ್ಕಿ ಕಾಣಿಸ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ. ನನಗೆ ನನ್ನ ಫ್ರೆಂಡ್ ಒಬ್ಬರು ಈ ಒಂದು 2-3 ತಿಂಗಳಿಂದ ಮನೆಗೆ ಬಂದಿದ್ದರು, ಅವರು ನನಗೆ ಕೊಟ್ಟಿದ್ದರು. ಸೊ ಇವತ್ತು ಯಾಕೋ ಇಷ್ಟ ಆಯಿತು, ಅಲ್ಲಿ ಕಾಣ್ತು ನನಗೆ, ಹಾಕ್ಕೊಂಡೆ. ನನಗೆ ಇಷ್ಟ ಆಯಿತು, ಹಾಕ್ಕೊಳ್ಳೋಣ. ಇದರಲ್ಲಿ ಈಗ ಫೆಸ್ಟಿವ್ ಸೀಸನ್, ಈಗ ನವರಾತ್ರಿ ನಡೀತಾ ಇದೆ. ಗರ್ಭ ಇಲ್ಲೆಲ್ಲ ಗುಜರಾತಲ್ಲಿ ಸಿಕ್ಕಾಪಟ್ಟೆ ಗರ್ಭ ನಡೆಯುತ್ತೆ. ರಾತ್ರಿ ಹಾಕ್ಕೊಂಡು ಹೋಗೋಣ ಅಂತ ಈಗಲೇ ಹಾಕ್ಕೊಬಿಟ್ಟೆ. ವಿಡಿಯೋ ಮಾಡ್ತಾ ಇದ್ದೀನಲ್ಲ, ಸರಿ ಹಾಕ್ಕೊಳ್ಳೋಣ, ಒಂದೊಂದು ಸರಿ ಸ್ವಲ್ಪ ಚೇಂಜ್ ಇರಬೇಕಲ್ವ ಅಂತ ಹಾಕ್ಕೊಂಡೆ. ತುಂಬ ಇಷ್ಟ ಆಗಿತ್ತು ನನಗೆ, ಯಾವಾಗಾದರೂ ಹಾಕ್ಕೋಬೇಕು ಅಂತ ಅನ್ನಿಸ್ತಾ ಇತ್ತು. ತುಂಬ ಚೆನ್ನಾಗಿದೆ ನೋಡಿ, ಒಂಥರ ಲೈಟ್ ವೇಟ್ ಇದೆ, ಅದು ವುಡ್ಡಿಂದು. ಹೀಗೆ ಹಾಕ್ಕೊಂಡಿದ್ದೆ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ. ಇದು ಜುಮ್ಕಿ ಮತ್ತು ಇದು ಸೆಟ್ ಇದೆ, ಇನ್ನೂ ಸುಮಾರಷ್ಟಿದೆ. ಇನ್ಯಾವಾಗಾದ್ರೂ ಮತ್ತೊಂದು ದಿನ ತೋರಿಸ್ತೀನಿ. ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಹಲೋ, ಯಾರು? ರಾಧಕ್ ಮನೆ? ಆರಾಮಿದ್ರನೇ? ಯಾನೇ ಹೌದು, ಗೊತ್ತಾಗ್ತಾ ಧ್ವನಿ. ಇವತ್ತು ಈಗ ನವರಾತ್ರಿ ನಡೀತಾ ಇದ್ದಲ್ಲೇ ಅಮ್ಮನೆ ಮುತ್ತೆ ರೊಟ್ಟ, ಇವತ್ತು ನಾಡ್ದು ಮುತ್ತೆ ರೊಟ್ಟ ಇಟ್ಕೊಂಜೆ ಅಮ್ಮನೇಲಿ. ನಿಂಗೆ ಮತ್ತು ಮುದ್ದಾಂ ಬರಲೇಬೇಕು. ಪ್ರತಿ ವರ್ಷನೂ ನೋಡು, ಹಿಂಗೆ ಕರಿತೀವಿ, ಹಿಂಗೆ ಬತ್ತಿ ಮತ್ತು ಬಿಡಲ್ ಬತ್ತಿಲ್ಲ ಈ ವರ್ಷ ಅಂತ ಹೇಳ್ತಾ. ಮತ್ತು ಬಂಜಿರ್ಲೆ ಅಂದ್ರೆ ಬೇಜಾರಾಗ್ತು. ಮತ್ತು ನಾಡ್ದಿಗೆ ಸಂಜೆ ಅಮ್ಮನೇಲಿ ಮುತ್ತೈದ್ರು ಊಟ. ಮತ್ತು ನೀನು ಗಂಡ ನಿಂಗೆ ಇಬ್ಬರು, ಮತ್ತು ಮಕ್ಕ ಎಲ್ಲರೂ ಬರೋವು, ಮತ್ತು ಮಕ್ಕಳನ್ನು ಕರ್ಕೊಂಡು ಬರೋವು. ಮತ್ತು ಒಬ್ಬನೇ ನಿಂಗೆ ಇಬ್ಬರೇ ಎಲ್ಲ ಮತ್ತು ಬರೋಡಿ, ನಿಂಗೆ ಮಕ್ಕಳನ್ನ ಕರ್ಕೊಂಡು ದಂಪತಿ ಸಮೇತ ಬರೋವು. ಮತ್ತು ರಾತ್ರಿ ಮರೈತಿ ಅಮ್ಮನೇಲಿ ಒಂದೆಲ್ಲ, ಅಚ್ಚೆ ಮನೆಯಲ್ಲೂ ಎಲ್ಲ ಇದ್ದು, ನಿಂಗೆ ಮತ್ತೆ ಎಲ್ಲರೂ ಕರೆದ್ವ, ಬೇರೆಯವ್ರಿಗೂ ಹೇಳ್ಸ್ಕೊಂಡ್ಯ? ಹೌದಾ, ಎಲ್ಲೂ ಕರೆದಿಲ್ಲ ಆಗಲಿ ಮರೈತಿ. ಹಾಗಿದ್ರೆ ನಾಡ್ದಿಗೆ ಅಮ್ಮನಿಗೆ ಬಪ್ಪದೆ. ಅದೇ ಅಂತ ಬಡವೆ, ಭಟ್ರಿಗೂ ಪುರುಷತಿರ್ತಿಲ್ಲ. ಭಟ್ರಿಗೆ ಯಾವಾಗ ಪುರುಷತಿರ್ತು ನೋಡ್ಕೊಂಡು ನಾವು ಇಟ್ಕೊಂಬದೆ. ಭಟ್ರು ನಾಡ್ದಿಗೆ ಒಂದಿನ ಸ್ವಲ್ಪ ಖಾಲಿ ಇದ್ದು ಇಟ್ಕೊಂಬಾರೆ, ಇಟ್ಕೊಳ್ಳಿ ಅಂದರು. ಅದೇ ಇವತ್ತು ಭಟ್ರ ಮನೆಗೆ ಹೋಜರು ಕರೆಯಲೆ. ಒಂದ್ಸರಿ ಕರ್ದಿಕ್ಕೆ ಬರೋಕ್ಕತ್ತಲೆ. ನಾವು ಫೋನಲ್ಲಿ ಭಟ್ರಿಗೆಲ್ಲ ಫೋನ್ ಮಾಡೋದು ಸರಿ ಆಗ್ತಿಲ್ಲ. ಈಗ ನಿಂಗಕ್ಕಿಗಾದರೆ ಫೋನ್ ಮಾಡ್ಲಿಕ್ಕೂ ಫೋನ್ ಮಾಡ್ದು, ಕರೆಯಲೆಲ್ಲ ಬಪ್ಪಲ್ಲ ಆಗ್ತಿಲ್ಲ ಅಡಿಲ್ಯ. ಮತ್ತು ಬರೋವು ಅದೇ ಮಾರೈತಿ. ದೊಡ್ಡ ಸಮಸ್ಯೆ. ಒಂದು ಹೆಣ್ಣು ಮಕ್ಕ ಎಲ್ಲೂ ದುರ್ಗ್ಯಗಳೇ ಸಿಗ್ತಿಲ್ಲ ಮರೈತಿ. ಈಗ ಎಂಥ ಜುಗುತ್ತಿದ. ಎಮ್ಮನೇಲಿ ಒಂದು ತಂಗಿದ್ದು, ಹಂಗೆ ಮನೇಲಿ ಅಂದರೆ ಅಮ್ಮನೆ ಅಚ್ಚೆ ಮನೇಲಿ ಇಡೀ ಊರಿಗೆ ಒಂದು ಕೂಸೋದು ಮಾರೈತಿ. ಎಲ್ಲೂ ಹೆಣ್ಣುಡ್ರು ಇಲ್ಲ. ಈಗ ಮೊದಲೆಲ್ಲ ನಮ್ಮ ಕಾಲದಲ್ಲೆಲ್ಲ ಸ್ವಲ್ಪ ಆಗಿತ್ತಾನೆ. ಎಂಥ ಒಂದೊಂದು ಮನೇಲಿ 2-3 ಹೆಣ್ಣುಡ್ರಂತೆ. ಒಂದು ಊರಲ್ಲಿ ಒಂದು 10-15 ಹೆಣ್ಣುಡ್ರು ಇರ್ತಿದ್ದ. ಆವಾಗೆಲ್ಲ ಎಷ್ಟು ಚಲೋ ಆಗ್ತಿತ್ತು ಅದನ್ನೇ. ಅದೇ ಮಾರೈತಿ. ಹೆಂಗಂತೂ ಆವಾಗಲಿಂದೆಲ್ಲ ನೆನಪು ಬರ್ತವೆ, ಹೇಳ್ತಾ ಇರ್ತೀವಿ ಅಮ್ಮನೆ ಮಕ್ಳ ಹತ್ರ ಎಲ್ಲ ಎಷ್ಟು ಚಲೋ ಆಗ್ತಿತ್ತು ದುರ್ಗೆ ಊಟ. ಎಲ್ಲರ ಮನೆ, ಒಬ್ಬರ ಮನೆ ಹಾಕೊಳ್ಳೋ ಒಬ್ಬರ ಮನೆಗೆ ಓಡ್ತಿದ್ಯ. 5 ರೂಪಾಯಿ ಕೊಟ್ಟ ಅಂದರೆ ಈಗಿನ ಕಾಲದಲ್ಲಿ 100 ರೂಪಾಯಿ ಕೊಟ್ಟಂಗೆ. 10 ರೂಪಾಯಿ ಒಂದೊಂದು ಕಾಕನ ಮೇಲೆಲ್ಲ 10 ರೂಪಾಯಿ ಕೊಡ್ತಿದ್ದ. 10 ರೂಪಾಯಿ ಕೊಟ್ಟಿದ್ದಾಳೆ. ದಿವ್ಸಕ್ಕೆ 10 ಸರಿ ಲೆಕ್ಕ ಮಾಡ್ತಿದ್ಯಾ ಅಂತೂ. ಮನೆಗೆ ಬಂದು ಕೂಡ ಲೆಕ್ಕ ಮಾಡೋದು, ಮತ್ತು ಮರುದಿನ ಒಂದು 4 ಸರಿ ಲೆಕ್ಕ ಮಾಡೋದು. ದಿವಸಾನೂ ಅದೇ ಕೆಲಸ ಇತ್ತು. 9 ದಿನ ಮುಗಿಯ ತನಕ ಎಷ್ಟು ಚಲೋ ಮಾರೈತಿ. ದುಡ್ಡು ಎಷ್ಟಾಯ್ತು 150 ರೂಪಾಯಿ ಆಯ್ತು, 200 ರೂಪಾಯಿ ಆಯ್ತು. ಚಿಲ್ಲರೆ 1 ರೂಪಾಯಿ 2 ರೂಪಾಯಿನೂ ಕೊಡ್ತಿದ್ವಲ್ಲ, ಎಲ್ಲದು ಇಟ್ಕೊಂಬದಾಗಿತ್ತು. ಮನೇಲಿ ಅಪ್ಪಯ್ಯನವೆಲ್ಲ ಕೇಳ್ರಿ, ಯಾಕೆ ಕೊಡ್ತೀನಿಲ್ಲ 1 ರೂಪಾಯಿನೂ ಅಂತ. ಒಂದ್ಸರಿ ಒಂದು ಸ್ವಲ್ಪ ಕೊಡ್ತೀನಿ ಮಾರೈತಿ, ಸಾಲ ಕೊಡ್ತೀನಿ ಕೇಳ್ತಿದ್ದ. ಯಾಕೆ ಕೊಡ್ತೀನಿಲ್ಲ ಮಾರೈತಿ. ಸ್ವಲ್ಪ ನಾವು ಗಂಟು ಕಟ್ಟಿಟ್ಕೊಂಡಾಗೆ, ನಿನ್ನ ಹತ್ರ ದುಡ್ಡು ಇಟ್ಕೊಂಡ್ರೆ ನೀ ಹಂಗಕ್ಕಿಗೆಲ್ಲ ಎಂತ ಕೊಡ್ತಿದ್ದೇನೆ ಹೇಳಲ್ಲ. ಎಲ್ಲರೂ ಚಾಳಿಸ್ತಾ ಇರ್ತಿದ್ದೆ. ಅದು ಅನ್ನೋದು ಎಷ್ಟು ಚಲೋ ಆಗಿತ್ತೆ. ಈಗ ನೋಡು, ಒಂದು ಹೆಣ್ಣುಡ್ರಿ ಇಲ್ಲ ಮಾರೈತಿ. ಅಂತೂ ಅಮ್ಮನೇಲಿ ಈಗ ಸದ್ಯಕ್ಕೆ ಒಂದು ಕೂಸು, ಅಚ್ಚೆ ಮನೆ ತಂಗಿದ್ದು ಅದೇ ಒಂದು. ಹಾಗಾಗಿ ನಿಮ್ಮ ಮನೇಲೂ ನಿನ್ನ ಮಗಳನ್ನ ಕರ್ಕೊಬಂದ್ಬಿಡು. ಮತ್ತೆ ಇಲ್ದೋದ್ರೆ ಮರೈತಿ ಅಂತ ದುರ್ಗ್ಯಕ್ಕಂದು ಹುಡ್ಕೋದೇ ಕಷ್ಟವಿ. ಗಾಡಿ ಭಟ್ರು ಹಾಗೆ ಮರೈತಿ, ಭಟ್ರು ಸಿಗೋದು ಕಷ್ಟ. ಅಂತೂ ಇಂತೂ ಅಮ್ಮನೆ ಪುರೋಹಿತ ಭಟ್ರಿಗೆ ನಾಡ್ದಿಗೆ ಒಂದಿನ ಪುರುಷತ್ ಇದ್ದಡ. ಅದು ನಿಮ್ಮ ಮನೆ ಇಟ್ಕತ್ತಿ ಹೇಳೇ ನಾನು ಪುರುಷತ್ ಮಾಡ್ಕೊಂಜಿ. ಸುಮಾರು ಬದಿಗೆಲ್ಲ ಇನ್ನೂ ಕರಿಯ ಇದ್ದಿತ್ತು, ಎಲ್ಲ ಬಿಟ್ಟಿದ್ದಿ. ನಿಮ್ಮ ಮನೇಲಿ
ಹೋಗೋವಳ ಇದು ಮಾಡಿದ್ದು ಹೇಕೊಂಡು ಅವ್ರು ಹೇಳಿದ್ರು. ಹಂಗಾಗಿ ಇವತ್ತು ನಾಡ್ದಿಗೆ ಅಮ್ಮನಿಗೆ ಬತ್ತರು ಮತ್ತು ನಿಂಗಳು ಬರೋವು. ಇನ್ನೂ ಸುಮಾರು ಬದಿಗೆಲ್ಲ ಕರೆಯೋದಿದ್ದೆ, ಎಂಥ ತಯಾರಿನೂ ಅಂತ ಅಜ್ಜಿಲೆ ಭಟ್ರದ್ದು ಒಂದು ಗ್ಯಾರಂಟಿ ಇತ್ತಿಲ್ಲ. ಮತ್ತು ಬರ್ತ್ರ ಇಲ್ಲೋ ಎಂಥದೋಳಿ ಕಾಡಿಗೆ ಭಟ್ರನ್ನ ಕೇಳ್ಕೊಂಡೆ ಮುಂದುವರಿಯೇನೋ ಹೇಳಿ ಇದು ಮಾಡಿದೆ. ಇನ್ನೂ ಕಡೆಗೆ ಇನ್ನೂ ಸುಮಾರು ಅದೇ ಯಮನಕ್ಕಂಗೆ ಕರೆಯವು ಕಡೆಗೆ, ಮತ್ತು ಸುಮಾರು ಜನರಿಗೆಲ್ಲ ಕರೆಯವೆ. ಸುಶೀಲಕ್ಕಂಗೆ ಕರೆಯವು, ಯಮನಕ್ಕ, ಸುಶೀಲಕ್ಕ, ಸುಮಾರು ಒಂದು 5 ಜನರ ಜೋಡಿಯರು ಬೇಕತ್ತಲೆ. ಈಗ ಎಲ್ಲರಿಗೂ ಮೊದಲು ಕರ್ಕೊಬಿಟ್ರೆ ಯಾರ್ಯಾರ ಮನೇಲಿ ಹೇಳ್ತವ ಎಂತನ ನಮಗೂ ಗೊತ್ತಾಗ್ತಿಲ್ಲ. ಈಗ ನಮ್ಮ ಮನೇಲಿ ಒಂದೇ ಮುದ್ದೆ ರೊಟ್ಟಲ್ಲ ನೋಡು, ಈಗ ಎಷ್ಟು ಬದಿ ಮುದ್ದೆ ರೊಟ್ಟಿ ಇರ್ತಾನ. ಹಾಗಾಗಿ ಹೌದಾ, ನಿಮ್ಮ ಮನೇಲೂ ಯಾವಾಗ ನಾ ಪಂಚಮಿ ದಿವಸ ನಿಮ್ಮ ಮನೇಲಿ ಇಟ್ಕಂಜೋ? ಹೌದನೇ? ಹಾಂ ಯಾವ ಅಡ್ಡಿಗೆ ಬತ್ತಿ ಹಂಗೆ ಬತ್ವೆ ಹಂಗಕ್ಕಿಗೆ ಇನ್ನೂ ಒಂದು ಬದಿ ಕರೆದ ಮಧ್ಯಾಹ್ನಕ್ಕಿದ್ದು, ಸಂಜೆಗೆ ಎಲ್ಲೂ ಇಲ್ಲೇ ಪಂಚಮಿ ದಿನ ಸಂಜೆಗೆ ನಿಮ್ಮ ಮನೆಗೆ ಬತ್ತಿ ಅಡ್ಡಿಲೆ. ನಿಮ್ಮ ಮನೆಗೆ ಸಂಜೆ ಇಲ್ಲ ನಾಳೆ ಸಂಜೆಗೆ ಬತ್ತಿ ತೊಂದರೆ ಇಲ್ಲ. ಮಧ್ಯಾಹ್ನ ಇನ್ನೊಂದು ಬದಿಗೆ ಆಚೆ ಅಲ್ಲಿ ಬೇರೆ ಬದಿ ಒಂದು ಬದಿಗೆ ಹೋಗೋದಿದ್ದು ಮೊದಲೇ ಹೇಳಿಟ್ಟಿದ್ದ 2 ದಿನ ಮೊದಲೇ ಮನೇಲಿ ಮಧ್ಯಾಹ್ನಕ್ಕೆ ಮುದ್ದೆ ರೊಟ್ಟ ಮಾಡ್ತೀಯ ಮತ್ತು ಬಂದ್ಬಿಡವು ನಿಂಗೆ ಜೋಡಿ ಹೇಳಿ. ಹಾಗಾಗಿ ಮಧ್ಯಾಹ್ನ ಅವ್ರ ಮನೆಗೆ ಹೋಗ್ತೀಯ ಅಂತ. ಇನ್ನು ಅವ್ರ ಹತ್ರಲ್ಲಿ ಮರೈತಿ ಒಂದು ದಿನನೂ ಮನೇಲಿ ಉಂಬೋದಿಲ್ಲ. ಇವತ್ತು ಒಂದು ಬದಿ ಹೋಗಿ ಬಂಜಿ ಮಧ್ಯಾಹ್ನ ಹೋಗಿ ಬಂದ್ಕೊಂಡು ಮುದ್ದೆ ರೊಟ್ಟಕ್ಕೆ. ಈಗ ಸಂಜೆಗೆ ಈಗ ನಿಮ್ಮ ಮನೆಗೆ ಈಗ ನಿಂಗೆ ಫೋನ್ ಮಾಡಿದ್ರೆ ಈಗ ಮತ್ತು ಸಂಜೆಗೆ ಒಂದು ಬದಿ ಹೋಗೋದಿದ್ದು ಎಂಥ ಹನಿ ರಾಶಿ ದೂರ ಇಲ್ಲ, ಇಲ್ಲೇ 2 ಕಿಲೋಮೀಟ್ರ್ ದೂರ. ಸಂಜೆ ಅದ 7:30-8 ಗಂಟೆಗೆ ಹೋದರೂ ಸಾಕು. ಊಟಕ್ಕೇನೋ ಹ್ಯಾಂಗೋ 9 ಗಂಟೆ ಆಗ್ತಲೆ, 9 ಗಂಟೆಗಿಂತ ಕಡಿಮೆ ಅಂತೂ ಊಟಕ್ಕೆ ಆಗ್ತಿಲ್ಲ. 7:30-8 ಗಂಟೆಗೆ ಹೋದ್ರೆ ಸಾಕು ಅಂತ. ಈಗ ಬರೀ 9 ದಿವಸ ನೋಡು, ಒಂದು ದಿನ ಬಿಡುವಿಲ್ಲ. ಒಂದು ದಿನ ಮನೇಲಿ ಊಟ ಮಾಡೋದು ಉಳೋದಿಲ್ಲ. ಬೆಳಗ್ಗೆ ಬಡ ಕೆಲಸ ಮುಗಿಸ್ಕೊಂಬೋದು ಕಡೆಗೆ ತಯಾರಾಕ್ಯಂಬುದು ಹೋಗೋದೇ ಮರೈತಿ. ಕಡೆಗೆ ಒಂದು ದಿನ ನಮ್ಮ ಮನೇಲಿ ಆಗಕತ್ತಲೆ. ನಮ್ಮ ಮನೇಲಿ ಇದ್ದಾಗ ನಾವೆಲ್ಲರನ್ನೂ ಕರೆಯವು. ನಾವು ಅವತ್ತು ಒಂದು ದಿನ ಸ್ವಲ್ಪ ಇದ್ದು ಅಯ್ಯೋ ನಾಳೆನೂ ಹೋಗೋದಿದ್ದು ಮರೀತಿ. ನಾಳೆ ಸಂಜೆಗೆ ಒಂದು ಬದಿಗಿದ್ದು ನಾಡ್ದಿಗೆ ಇನ್ನೂ ಒಂದು 4 ಜನರಿಗೆ ಕರೆಯವು. ಈಗ ನಿಂಗಳದೊಂದು ಗಟ್ಟಿ ಹಿಡ್ಕತ್ತಿ ಲೆಕ್ಕಕ್ಕೆ. ಇನ್ನು 4 ಜನ ಯಮನಕ್ಕಂಗೆ, ಸುಶೀಲಕ್ಕಂಗೆ, ಮತ್ತು ಅಚ್ಚೆ ಮನೆ ಅಂಗಳೂರಿಂದ ಅಚ್ಚೆ ಮನೇಲಿ ಒಂದು ಇದ್ದು 2 ಜನ ಇದ್ದ, ಶರಾವತಿ ಅಕ್ಕ ಮತ್ತು ಒಂದು ಕುಸುಮಕ್ಕ. ಅವಿಬ್ಬರಿಗೆ ಅವ್ರ ಜೋಡಿ ಎಲ್ಲ ಹೇಳಿದ್ದಿ ಡಿಲೇ ಒಪ್ಪನಾಳು ಹೇಳಿದ್ದ. ಅದೇ ಎಲ್ಲರಿಗೂ ಒಂದು ಸರಿ ಹೇಳಿಬಿಟ್ರೆ ಮರೈತೀವಿ. ಅದು ನಾವು ಮರ್ತೋಗ್ತೇವೆ. ಕಡಿಮೆ ಮಾಡೋಣ ಅಂದ್ರೆ ಆಗ್ತಿಲ್ಲ. ಈಗ ಒಂದು ಸರಿ ಫೋನ್ ತಗೊಂಡ್ಮೇಲೆ ಎಲ್ಲರಿಗೂ ಒಬ್ರಿಗೆ ಫೋನ್ ಮಾಡಿ ಇಟ್ಬಿಡ್ತೀವಿ. ನಾವು ಎಂಥ ಹೆಂಗಸರು ಅಲ್ದೇ ಒಂದು ಬರೀ ಫೋನ್ ಮಾಡ್ರೆ ಅಂತ 5 ನಿಮಿಷಕ್ಕೆಲ್ಲ ನಮ್ಮದು ಮುಗೀತು. ಒಂದು 15-20 ನಿಮಿಷ ಆಗಿ ಹೋಗ್ತು. ಅದು ಎಂಥರ ಒಂದು ಸುದ್ದಿ ಬಂದೋಗ್ತು ನಮಗೆ ತಗ. ಹೌದೇ ಅದೇ ಮಳೆ ಒಂದು ಬರೀ ಕೈ ಕೊಡ್ತಾ ಅಂತ ನೀವು ನಿಮ್ಮ ಮಳೆ ಅಥವಾ ಎಂಥ ಮಳೆಗಾಲ ಒಂದು ಬರೀ ಮುಗಿತಿಲ್ಲೇ. ಅದಕ್ಕೆ ಈ ಮುದ್ದೆ ರೊಟ್ಟ ರಾತ್ರಿ ಮಳೆಯೆಲ್ಲ ಬಂದರೂ ಕಷ್ಟನೇ ಹೇಳ್ಕೆತ್ತಿದ್ದಿ. ಅವ್ರ ಹತ್ರಲ್ಲಾರು ನೀವು ಮಳೆ ಕಡಿಮೆ ಆಗ್ಲಾಯಿತು, ಮಳೆ ಹೊಯ್ಯಾಗಿದ್ದೇ ಇರ್ಲಾಗಿತ್ತು ಅಂತ. ಸಂಜೆ ಆದ್ಕೊಳ್ಳೆ ಮೋಡ ಬಂದುಬಿಡ್ತಲೆ ಮರೈತಿ. ಮಳೆ ಶುರು ಆಗೋಗ್ತು. 5 ಗಂಟೆ ಆತುಳ ತನಕ ಪುರುಷೊತ್ತಿಲ್ಲ ಮಳೆಗೆ ಶುರು ಆಗೋಗ್ತಲೆ. ಅದೇ ಆದಷ್ಟು ಮಳೆ ಜೋರಾಗಿ ಹೊಯ್ಯಾಗಿದ್ದೇ ಇದ್ರೆ ಸಾಕಾಗಿತ್ತು ಹೇಳ್ಕೆತ್ತಿದ್ದಿ. ಅದೇ ಇವತ್ತು ಮಧ್ಯಾಹ್ನ ಹೋಗಕ್ಕಿದ್ರು ಒಂದು ಮಳೆ ಸಿಕ್ಕಿದ್ದಿಲ್ಲ. ಇನ್ನು ಗೊತ್ತಿಲ್ಲ, ಇನ್ನು ಇವತ್ತು ಸಂಜೆಗೆ ಅಲ್ಲ ನಾಳೆ ಇನ್ನು ಹೋಗೋದಿದ್ದು ಮರೈತಿ. ಮಳೆಗಳೇ ಬರದೇ ಹೋದ್ರೆ ಸಾಕು ಹೇಳ್ಕೆತ್ತಿದ್ದಿದ್ದೀವ್ರಿ. ಹ್ಯಾಂಗಾರು ಒಂದು ಸ್ವಲ್ಪ ಮಳೆ ಹೋಗೋ ಟೈಮಿಗೆ ಬಪ್ಪೋ ಟೈಮಿಗೆ ಮಳೆ ಬರದೇ ಇದ್ರೆ ಸಾಕು. ಎಂಥ ಬರೀ ಹೌದೇ ಬೇಜಾರು ಹಿಡ್ದು ತೋಳಿದ್ದು ಹೇಳಿ. ಬರೀ ಇದೇ ಆವತ್ತು ಒಂದು ಹೊರಬದಿಗೆ ಹೋಗಲಾಗ್ತಿಲ್ಲ. ಎಂತಾನು ಮಾಡ್ತೀವಿ ಮರೈತಿ. ಮನೇಲಿ ಇಟ್ಕೊಂಡು ಎಂಥ ಸಾಯ್ತೀವಿ. ಬರೀ ಅಲ್ಲಿ ನೋಡ್ರು ಒಂದು ಅಂಗಳಕ್ಕೆ ಹೋಗಲಾಗ್ತಿಲ್ಲ. ಜಾರ್ಕೊಂಡು ಬೀಳೋದೇ ಆನೆ. ಹೌದೇ ನಿಮ್ಮಲ್ಲೂ ಹಾಗೆ ಹೌದೇ ಮರೈತಿ. ಈ ವರ್ಷ ಎಲ್ಲರಿಗೂ ನಮ್ಮಯ್ಯ ಎಂತ ಹೇಳವು ಅಲ್ಲ. ಈಗ ನಿಮ್ಮನೇಲಿ ಬೆಂಗಳೂರಲ್ಲೆಲ್ಲ ಇದ್ದವು ನವರಾತ್ರಿಗೆ ಬತ್ವ? ಹೌದಾ, ಯಮ್ಮನೇಲೂ ಬೆಂಗಳೂರಲ್ಲಿದ್ದವು ನವರಾತ್ರಿಗೆ ಬತ್ವಿಲೆ. ಮುದ್ದೆ ರೊಟ್ಟಕ್ಕೆ ಬನ್ನಿ ಹೇಳಿದ್ಯಾ? ಬತ್ತೇಲೇ ಹೇಳಿದ್ದ. ದೀಪಾವಳಿ ಹಬ್ಬ ಅಂತಲೇ ಕಡೆಗೆ ಎಷ್ಟು ದಿವಸನೂ 2 ದಿವಸ ರಜೆ ಇರ್ತು. ದೀಪಾವಳಿ ಬತ್ವನ ಚೌತಿ ಹಬ್ಬಕ್ಕೆ ಬಂದು ಹೋಜ. ನವರಾತ್ರಿಗೆ ಯಾರು ಬತ್ವಿಲೆ. ನವರಾತ್ರಿಗೆ ನಿಂಗಳ ಮುಗಿಸ್ರೆ ಯಾಕೆಂಡು ಹೇಳ್ಬಿಡ್ತ ಅಷ್ಟೆಲ್ಲ. ಮತ್ತು ಪದೇ ರಜೆನೂ ಸಿಗ್ತಿಲ್ಲೇ ನಾವು ಬನ್ನಿ ಹೇಳ್ರುವ. ಅದಕ್ಕೆ ಒಂದೊಮ್ಮೆ ಹಬ್ಬ ಅಂದರೆ ಒಂದೊಮ್ಮೆ ಹಬ್ಬ ಅನ್ನಿಸ್ತಿಲ್ಲ ಮರೈತಿ. ಯಾರು ಇರ್ತಿವಿಲ್ಲೇ ಅದನ್ನ ನಾವು ಬಿಡಲು ಗೊತ್ತಿಲ್ಲೇ. ಎಲ್ಲ ಮಾಡೋಕತ್ತು ಎಂತ ಮಾಡೋದೆಲ್ಲ ಮಾಡಿದೆ. ದೇವ್ರಿಗೆ ನೈವೇದ್ಯಕ್ಕೆ ಕೊಡೋಕತ್ತು ಎಲ್ಲ ಮಾಡವು. ಕಡೆ ಒಂದು ನೀ ಆಚೀಚೆ ಮನೆಯವ್ರನ್ನೆಲ್ಲ ಕರೆದು ಒಂದು ನೀ ಇದು ಮಾಡೋ. ಒಂದು ಸ್ವಲ್ಪ ಮೊದಲಿನಂಗೆಲ್ಲ 50-60 ಜನ ಅಲ್ಲ, ಈಗೆಲ್ಲ ಯಾರು ಆಗ್ತಿಲ್ಲ. ಎಲ್ಲೂ ಮನೇಲಿ ಜನನೇ ಇಲ್ಲ ಈಗ. ಯಾರ ಮನೇಲೂ 1, 2, 3 ಜನ ಇದ್ದವು. ಆದರೆ ಇದ್ದವ್ರನ್ನೆಲ್ಲ ಒಂದು ಸ್ವಲ್ಪ ಮನೆಗೆ ಊಟಕ್ಕೆ ಕರೆಯೋದು. ಒಂದು ಹಬ್ಬ ಮಾಡಿ ಜೋಳರು ಒಂದು ಖುಷಿಗೆ
ಎಂಥ ಮೊದಲಿನ ಹಂಗೆ ಆಗ್ತಾನೆ. ಮೊದಲು ಏನು ನಾವೆಲ್ಲ ಹ್ಯಾಂಗೆ ಓಡಿ ಆಗ್ತಿತ್ತೆ ಅಲ್ಲಿ ಅವ್ರ ಮನೆ ಇವ್ರ ಮನೆ ಹೇಳಿ ಅಲ್ದೇ ಯಾನಂತೂ ಹೆಂಗಂತೂ ಹಾಗೆ ಲೆಕ್ಕ ಹಾಕೋದು. ನೀನು ಹಾಗೆ ಮಾಡ್ತಿದ್ಯಾ? ಹೌದಾ? ಅದೇ ಯಾಳೆ ಯಾರ ಮಲ್ಲೂ ಹಾಗೆ, ನಾವು ಎಲ್ಲರೂ ಹಾಗೆ. ಆವಾಗಿನ ಕಾಲನೇ ಹಂಗಿತ್ತು ಬಿಡು. ಎಲ್ಲ ಅವ್ರ ಮನೇಲಿ 5 ರೂಪಾಯಿ ಕೊಟ್ಟ, ಇವ್ರ ಮನೇಲಿ 10 ರೂಪಾಯಿ ಕೊಟ್ಟ, ಅವ್ರ ಮೇಲೆ 2 ರೂಪಾಯಿ ಕೊಟ್ಟ, ನಮ್ಮ ಮನೇಲಿ ಅಪ್ಯ 10 ರೂಪಾಯಿ ಕೊಡೋ ಅಪ್ಯ ನೀನು ಅವ್ರ ಮನೆ ಕಾಕ ಇಷ್ಟು ಕೊಟ್ಟಿದ್ದ ಹೇಳ್ಕೆತ್ ಹೇಳೋದು. ಒಂದು ನವರಾತ್ರಿ ಬಂತಂದ್ರೆ 9 ದಿವಸ ಏನು ದುಡ್ಡು ಮಾಡೋದೇ ಮಾಡೋದು ನಮ್ದು ಅಲ್ದ. ಚಲೋ ಆಗ್ತಿತ್ತು ಅದನ್ನೇ. ಈಗಿನ ಹುಡ್ರಿಗೆಲ್ಲ ಅದು ದುಡ್ಡಿನ ಬೆಲೆನೇ ಇದೆ. ಈಗ ನೀನು 50 ರೂಪಾಯಿನೇ ಕೊಡು, ಈಗಂತೂ 100 ರೂಪಾಯಿನೂ ಕೊಡೋವಿದ್ದ ನಮ್ಮ ಬದಿಗೆಲ್ಲ. ಈ 100 ರೂಪಾಯಿ ಕೊಡು, ಅವಕ್ಕೆ ಆ ದುಡ್ಡಿಗೆಲ್ಲ ಎಂತೂ ಇದೇ ಇಲ್ಲ. ನಮಗೆ 5 ರೂಪಾಯಿ ಸಿಕ್ಕಿದ್ರು 500 ರೂಪಾಯಿ ಸಿಕ್ಕಿದಷ್ಟು ಖುಷಿ ಆಗ್ತಿತ್ತು ಆವಾಗ. ಈಗ 100 ರೂಪಾಯಿನೇ ಕೊಡು ಈಗಿನ ಹುಡ್ರಿಗೆ ಎಂಥದ್ದು ಇಲ್ಲ ಮಾರೈತಿ. 100 ರೂಪಾಯಿ ಕೊಟ್ಟಿದ್ದಾಳು ನಮಗೆ ಖುಷಿ ಎಲ್ಲ ಇಲ್ಲೇ, ದುಡ್ಡು ಕೊಟ್ಟಿದ್ದೆ ಆಯ್ತು ಅಷ್ಟೇ. ಈಗ ನಮ್ಮ ನವರಾತ್ರಿ ನಾವು ಹೆಂಗೆ ಇದೊಂಥರ ಭಾರಿ ಮಜಾ ಆಗ್ತಿತ್ತು ಅದನ್ನೇ ಆವಾಗ. ಅದೇ ಎಷ್ಟು ಖುಷಿ ಆಗ್ತಿತ್ತು. ಅದೇ ಮಾರೈತಿ ಡಿಲೇ ರಾಶಿ ಹೊತ್ತಾಗ್ತು ಕಡೆ ಮಾತಾಡ್ತಾ ಇದ್ರೆ ನಾವಿಬ್ಬರೇ ಅಂತದೆ ತಾಸುಗಟ್ಟಲೆ ಆದರೂ ಫೋನ್ ಇಡಲಾಗ್ತಿಲ್ಲ. ಇನ್ನೂ ನನಗೆ 4-5 ಜನ ಕರೆಯೋದಿತ್ತು, ಫೋನ್ ಮಾಡೋ ಎಲ್ಲರಿಗೂ ಫೋನೇ ಮಾಡಿಬಿಡ್ತಿ ಹೇಳಿಗಿದ್ದಿ. ಇಲ್ಲಂತೂ ಒಂದು ಹನಿ ದೂರ ಆಚೆ ಮನೆ ಅವ್ರ ಮನೆಗೆ ಹೋಗಿ ಕರೆದಿಕ್ಕೆ ಬತ್ತಿ, ಸಂಜೆ ಹೊತ್ತಿಗೆ ನೀವು ಓಡಾಡ್ಕೊಂಡು ಬತ್ತಿ. ಮತ್ತೆಲ್ಲ 2-3 ಜಾಗಕ್ಕೆಲ್ಲ ಫೋನ್ ಮಾಡಿ ಕರೆದ್ನೆ ಮತ್ತೆ ಅಂತ ಹೋಗೆಲ್ಲ ಕರೀಲಾಗ್ತಿಲ್ಲ ಮೊದಲಿನಂಗಲ್ಲ. ಈಗ ಎಲ್ಲ ನಮ್ಮ ಹತ್ರ ಆಗ್ತಿಲ್ಲ, ನಾವು ಎಷ್ಟು ಹೋಗಿ ಕರೆಯೋದು ಅಂದರು. ಮತ್ತು ಈಗ ಫೋನಿನ ಕಾಲನಲ್ಲೇ ಫೋನ್ ಮಾಡಿ ಕರೆದ್ರೆ ಆಗ್ತು ಅಷ್ಟೇ. ಈಗ ಎಲ್ಲರಿಗೂ ಅರ್ಥ ಆಗ್ತು, ಫೋನಲ್ಲೇ ಎಲ್ಲರೂ ಫೋನಲ್ಲೇ ಕರೀತಾ. ಈಗ ನಾವುಗಳೆಲ್ಲ ಎಲ್ಲರೂ ಹಂಗೆ ಮಾಡ್ತೀವಿ. ಅದೇ ಹೌದು. ಹಾಂ ಅಡ್ಡಿಲ್ಲ. ಹಂಗಿದ್ರೆ ಸಂಜೆಗೆ ನಾಳೆ ಅಲ್ಲ ನಾಡ್ದು ಸಂಜೆಗೆ ನೆನಪಿಟ್ಟು ಮತ್ತು ನೋಡು 7-7:30 ಬಂದುಬಿಡಿ ತಿಳ್ತಾ. ಮಕ್ಕಳನ್ನ ಕರ್ಕೊಂಡೇ ಬರೋ, ಮತ್ತು ಮಕ್ಕಳಿಗಿಲ್ಲ ಹಾಗಿಲ್ಲ ಅಯ್ಯೋ ಓಕೆ ಬರ್ಕೊಂಬಿದ್ದು ಹಾಗೆ ಹಿಂಗೆ ಅಂತೂ ಹೇಳಿ ತಪ್ಸ್ಕೊಂಬ್ಲಿಲ್ಲ. ನೋಡು ನಿಮ್ಮನೆ ತಂಗಿ ಒಂದು ದುರ್ಗಿಗೆ ಹಿಡ್ಕಂಜಿ ನಾನು ನಮ್ಮನೆ ಅಚ್ಚ ಮನೆ ಒಂದು ತಂಗಿ, ಇನ್ನು ಅಚ್ಚ ಮನೇಲಿ 1-2 ಅದೇ ಅವ್ರ ಮನೇದು ಮತ್ತೆ 2 ಬರ್ತವನ, ಒಂದು 3-4 ಹೆಣ್ಣುಡ್ರು ಆಗ್ತವನ. ಅಷ್ಟಾರು ಇದ್ದಾಳು ಒಂದು ಖುಷಿಯಿಂದ ಒಂದು ಮುತ್ತೈದರ ಊಟ ಮಾಡವು. ಅದು ಮಾಡಿದ್ದು ನಮ್ಮ ಪದ್ಧತಿ ಬಿಡಲು ಬತ್ತಿಲ್ಲ ಹೇಳಿ ಮಾಡೋದೇ. ಹಾಂ ಅಡ್ಡಿಲ್ಲ. ಹಂಗಿದ್ರೆ ಅಕ್ಕ ಬನ್ನಿ, ಮತ್ತೆ ಅಡ್ಡಿಲ್ಲ ಇಡ್ತಿ. ಸರಿ ಹಾಂ ಸರಿ ಹಾಂ ಅಡ್ಡಿಲಿ. ಇಲ್ಲ ಆಯಿತು. ನೋಡಿದ್ರಲ್ಲ ನಮ್ಮಲ್ಲಿ ಮುತ್ತೈದೆಯರ ಊಟ ಅಂದರೆ ದಂಪತಿ ಊಟಕ್ಕೆ ಈ ಥರ ಫೋನಲ್ಲಿ ಕರೆಯೋದನ್ನು ನಾನು ಒಂದು ಸಣ್ಣದ ಒಂದು ವಿಡಿಯೋ ಮಾಡಿದೆ. ನಿಮಗೆ ಹೇಗೆ ಅನ್ನಿಸ್ತೋ ಗೊತ್ತಾಗಲಿಲ್ಲ, ನನಗೆ ಗೊತ್ತಾಗಲ್ಲ. ಚೆನ್ನಾಗಿ ಅನಿಸಿದರೆ ಒಂದು ಲೈಕ್ ಮಾಡಿ. ನಮ್ಮ ಕಡೆ ಹೀಗೆ ಫೋನಲ್ಲಿ ಮಾತಾಡ್ತೀವಿ. ಇಷ್ಟೇ ಹೇಳಿ ನಾನು ವಿಡಿಯೋನ ಎಂಡ್ ಮಾಡ್ತೀನಿ. ಫಸ್ಟ್ ಟೈಮ್ ಬಂದಿದ್ದೀರಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ. ಪ್ಲೀಸ್ ಹಾಗೆ ಮಾಡಬೇಡಿ. ಸಬ್ಸ್ಕ್ರೈಬಿಂದ ನಮಗೂ ಒಂದು ಹೆಲ್ಪ್ ಆಗುತ್ತೆ, ನಿಮ್ಗೇನು ಅದರಿಂದ ಲಾಸ್ ಇಲ್ಲ. ಇಷ್ಟು ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ಇನ್ನೊಂದು ವೀಡಿಯೋದೊಂದಿಗೆ ಇದೇ ಥರದ್ದು ಏನಾದರೂ ಒಂದು ಫನ್ ವಿಡಿಯೋ ತರ್ತೀನಿ. ಇನ್ನೊಂದು ವೀಡಿಯೋದೊಂದಿಗೆ ಸಿಗೋಣ. ಕೆಲವರಿಗೆ ಕಾಡು ಹರಟೆ ಅನಿಸುತ್ತೆ, ಕೆಲವರಿಗೆ ಏನು ಇದರಲ್ಲಿ ಏನೂ ಮಸಾಲೆ ಇಲ್ಲ ಅಂತ ಅನಿಸ್ಬೋದು, ಕೆಲವರಿಗೆ ಇಷ್ಟ ಆಗ್ಬೋದು. ಹೇಗೆ ಅನಿಸಿದ್ರು ನಿಮ್ಮ ರಿಪ್ಲೈನ ನನಗೆ ತಿಳಿಸಿ.